ಸುವರ್ಣ. ಈ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ವಿಶಾಲ್, ನಿನ್ ಪಿಎ ಅಂಜಲಿ ಬಂದಿದ್ದಾಳೆ. ಅಂಜಲಿ, ನಾನು ನಿನ್ನ ಒಂದು ಮುಖ್ಯವಾದ ವಿಷಯ ಕೇಳಬೇಕು. ಕೇಳಲಾ? ನೀನು ತಪ್ಪು ತಿಳ್ಕೊಬಾರ್ದು. ನೀವು ಅಮ್ಮ ಅಂತ ಹೇಳಿದ್ಮೇಲೆ ಏನು ಕೇಳಿದ್ರು ನಾನು ತಪ್ಪು ತಿಳ್ಕೊಳ್ಳಲ್ಲ. ಧಾರಾಳವಾಗಿ ಕೇಳಿ. ನಮ್ಮ ವಿಶಾಲು ಯಾವಾಗಲೂ ನಿನ್ನ ಬಗ್ಗೆನೇ ಮಾತಾಡ್ತಿರ್ತಾನೆ. ಅದಕ್ಕೆ ಕೇಳ್ತಿದ್ದೀನಿ, ನಿನಗೂ ನಿನ್ನ ಗಂಡನ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆಯಂತೆ. ನೀನು ಯಾಕೆ ನಿನ್ನ ಗಂಡನ ಮೇಲೆ ಕೋಪ ಮಾಡ್ಕೊಂಡಿದೀಯಾ? ನಿನ್ನ ಗಂಡ ನಿನ್ನ ಇಲ್ಲೇ ಬಿಟ್ಟು ಹೊರದೇಶಕ್ಕೆ ಯಾಕೆ ಹೋಗಿದ್ದಾರೆ? ಅಮ್ಮ, ಅದು ಅಮ್ಮ. ಗುಡ್ ಆಫ್ಟರ್ನೂನ್ ಸರ್. ಗುಡ್ ಆಫ್ಟರ್ನೂನ್ ಅಂಜಲಿ. ಅಂಜಲಿ, ಈ ನಿಮ್ಮ ಫಾರ್ಮಾಲಿಟೀಸ್ನೆಲ್ಲ ಆಫೀಸಿನಲ್ಲಿ ಮಾತ್ರ ಇಟ್ಕೊಳ್ಳಿ. ಇದು ಮನೆಯವ್ರ ಥರನೇ ಇರಬೇಕು. ಆಮೇಲೆ ನಿಮ್ಮ ಸಾರು ಸಾಂಬಾರನ್ನೆಲ್ಲ ಊಟಕ್ಕೆ ಕೂತಾಗ ಮಾತ್ರ ಬಳಸಬೇಕು. ಅಂಜಲಿ, ಈಗ ಹೇಳು, ನಿನ್ನ ಗಂಡನಿಂದ ನೀನು ಯಾಕೆ ದೂರ ಇದೆಯಾ? ಬಾರೋ ಗೌರವ್, ಒಳ್ಳೆ ಟೈಮ್ಗೆ ಬಂದಿದ್ಯಾ, ಬಾ. ಓ ಗೌರವ್, ಬಾಪ್ಪ, ಬಾ ಒಳಗೆ ಬಾ. ಹೇಗಿದ್ಯಾ? ಚೆನ್ನಾಗಿದ್ಯಾ? ಅಂಜಲಿ, ಗೌರವ್ ಅಂತ ತುಂಬ ಒಳ್ಳೆ ಹುಡುಗ. ಇವನ ಸಮಸ್ಯೆ ನೋಡಿ ಹೇಗಿದೆ. ಇವನ್ ಹೆಂಡತಿ ಜೊತೆ ಗಲಾಟೆ ಮಾಡ್ಕೊಂಡಿದ್ದಾನೆ. ಇವನ್ ಹೆಂಡತಿ ಮುನ್ಸ್ಕೊಂಡು ಹೋಗಿ ತವ್ರ ಮನೇಲಿ ಕೂತಿದ್ದಾಳೆ. ಆಂಟಿ, ಹಾಗಂತ ಯಾರು ಹೇಳಿದ್ದು? ನಾನೇ ಕೊಂಡು ಹೇಳಿದ್ದು. ಯಾಕೆ, ಅದು ಸುಳ್ಳ? ನೀನೇ ನನ್ನ ಹತ್ರ ಹೇಳ್ದಲ್ಲೋ. ಇಲ್ದವ್ರ ನನ್ಗೆ ಹೇಗೆ ಗೊತ್ತಾಗ್ತಾ ಇತ್ತು? ಈಗಿನ ಕಾಲದ ಹುಡುಗರಾದ ನೀವು ಈಗ ಸಣ್ಣ ಪುಟ್ಟ ವಿಷಯಕ್ಕೆ ಮುನಿಸ್ಕೊಂಡು ದೂರ ಇರೋ ನಿರ್ಧಾರ ತಗೊಂಡ್ಬಿಟ್ರೆ ಮದುವೆ ಅನ್ನೋ ಪವಿತ್ರವಾದ ಬಂಧನಕ್ಕೆ ಬೆಲೆ ಎಲ್ಲಿರುತ್ತೆ ಹೇಳಿ? ಬಿಟ್ಟು ಕೊಡೋದ್ರಿಂದನೇ ಬಾಂಧವ್ಯ ಬೆಳೆಯೋದು. ಈ ಈಗೋದಿಂದ ಏನೂ ಸಾಧಿಸಕ್ಕಾಗಲ್ಲ, ತಿಳ್ಕೊಳ್ಳಿ. ಅಷ್ಟಕ್ಕೂ ನಿನ್ನ ಹೆಂಡತಿ ಎಷ್ಟು ಸುಂದರವಾಗಿದ್ದಾಳಲ್ಲೋ. ಅವಳು ನೋಡ್ತಾ ಇದ್ರೆ ನನಗೆ ಮುದ್ದು ಮಾಡಬೇಕು ಅನ್ಸುತ್ತೆ. ನೀನು ನೋಡಿದ್ರೆ ಜಗಳ ಮಾಡಿಕೊಂಡು ತವ್ರ ಮನೆ ಕಳಿಸಿದೀಯ. ಆಂಟಿ, ನೀವು ನನ್ನ ಹೆಂಡತಿನ ನೋಡಿಲ್ಲ ಅಲ್ವಾ? ಆದರೂ ಇದೆಲ್ಲ ಯಾರು ಹೇಳಿದ್ದು ನೋಡಿಲ್ಲ ಅಂತ? ನೀನು ನಿನ್ನ ಹೆಂಡತಿ ಇರೋ ಫೋಟೋ ಫ್ರೇಮ್ನ ನಮ್ಮ ವಿಶಾಲ್ ರೂಮ್ನಲ್ಲಿ ನೋಡಿದ್ದೀನಿ. ಇರು, ತರ್ತೀನಿ. ನಾನು ಎದುರಿಗೆ ಇದ್ರು ಹೆಂಡತಿ ಅಂತ ಹೇಳ್ತಿಲ್ಲ. ಮತ್ತೆ ಇನ್ಯಾವ ಫೋಟೋ ಬಗ್ಗೆ ಮಾತಾಡ್ತಿದ್ದಾರೆ ಇವರು? ಯಾಕೋ ಈ ಸಲ ನಾನು ಸಿಕ್ಕಾಕೊಳ್ಳೋದು ಗ್ಯಾರಂಟಿ ಅನಿಸ್ತಾ ಇದೆ. ಹೇಗಪ್ಪ ಬೆಂಕಿ ಹಚ್ಚೋದು ಅಂದ್ಕೊಂಡಿದ್ದೆ. ಅಮ್ಮ ಸರಿಯಾದ ಕಿಡಿನೇ ಹಚ್ಚೋದಕ್ಕೆ ಹೊರಟಿದ್ದಾರೆ. ಏನಾಗುತ್ತೋ ನೋಡೋಣ.
ಇವಳೆ ತಾನೇ ನಿನ್ನ ಹೆಂಡತಿ. ಲೈ, ನನ್ನನ್ನು ಯಾಕೋ ಹಾಗೆ ನೋಡ್ತಾ ಇದೆಯಾ? ಆವತ್ತು ನಿನ್ನ ಹೆಂಡತಿ ಫೋಟೋ ತೋರಿಸು ಅಂತ ಕೇಳಿದ್ದಕ್ಕೆ ನೀನೇ ತಾನೇ ಈ ಫೋಟೋನ ತೋರಿಸಿ ಇವಳೇ ನನ್ನ ಹೆಂಡತಿ ಅಂತ ಹೇಳಿದ್ದು. ನೋಡಮ್ಮ, ಈ ಹುಡುಗಿಗೆ ಏನು ಕಡಿಮೆ ಆಗಿದೆ? ಎಷ್ಟು ಲಕ್ಷಣವಾಗಿದ್ದಾಳೆ. ಸಣ್ಣ ಪುಟ್ಟ ವಿಷಯಕ್ಕೆ ಮುನಿಸ್ಕೊಂಡು ಇಂಥ ಮುದ್ದಾದ ಹೆಂಡ್ತಿನ ದೂರ ಮಾಡಿಕೊಂಡ್ರೆ ಹೇಗೆ? ನೀನು ಅಷ್ಟೇ, ನಿನ್ನ ಗಂಡನ್ನ ಕರೆಸು. ನಾನೇ ಅವರಿಗೆ ತಿಳುವಳಿಕೆ ಹೇಳಿ ನಿನ್ನ ಜೊತೆ ಸಂಸಾರ ಮಾಡೋ ಹಾಗೆ. ಸಾರಿಮ್ಮ, ಮನ್ಸಿನ ಯಾವುದೋ ಮೂಲೆಯಲ್ಲಿ ಗಂಡ ಅನ್ನೋ ಪ್ರೀತಿ ಉಳಿದಿತ್ತು. ಆದರೆ ಈಗ ಅದು ಸತ್ತೋಯ್ತು. ನಿಮ್ಮನ್ನು ಭೇಟಿ ಮಾಡಿ ತುಂಬ ಸಂತೋಷ ಆಯಿತು. ಹಾಗೆ ಸತ್ಯ ಏನು ಅನ್ನೋದು ನನಗೆ ಇವಾಗ ಗೊತ್ತಾಯ್ತು. ನಿಮ್ಮ ಉಪಕಾರ ನಾನು ಯಾವತ್ತೂ ಮರೆಯೋದಿಲ್ಲ ಅಮ್ಮ. ನಾನು ಬರ್ತೀನಿ. ಅಂಜಲಿ ಅವರೇ, ಒಂದು ನಿಮಿಷ ವೆಯ್ಟ್ ಮಾಡಿ. ಇಲ್ಲ ಸರ್, ನಾ ಹೋಗಲೇಬೇಕು. ಹೋಗ್ಲಿ ಬಿಡ. ನನ್ನ ಮಾತು ಅರ್ಥ ಆಗಿ ಗಂಡನ ಬೆಲೆ ಏನು ಅಂತ ಗೊತ್ತಾಗಿ ಅವಸರದಲ್ಲಿ ಗಂಡನ ಜೊತೆ ಮಾತಾಡಬೇಕು ಅಂತ ಹೋಗ್ತಿದ್ದಾಳೆ. ನಿಜ ಅಮ್ಮ, ನನಗಿವಾಗ ಗಂಡನ ಬೆಲೆ ಏನು ಅನ್ನೋದು ಗೊತ್ತಾಗಿದೆ. ನಾನು ಹೋಗ್ಬಿಟ್ಟು ಬರ್ತೀನಿ. ಆಂಟಿ, ನಾನು ಹೊರಡ್ತೀನಿ. ಏನು ಎಷ್ಟು ಬೇಗ ಹೊರಡ್ತಿದೆಯಲ್ಲ? ನಿನಗಿಷ್ಟ ಅಂತ ಮಜ್ಜಿಗೆ ಹುಳಿ ಆಂಬೊಡೆ ಮಾಡಿಟ್ಟಿದ್ದೀನಿ ಅಲ್ವೇನಾ ವಿಶಾಲ್? ಆಂಟಿ, ಅಂಜಲಿ ಅವ್ರಿಗೆ ಆದ ಹಾಗೆ ನನಗೂ ಜ್ಞಾನೋದಯ ಆಗಿದೆ. ಇನ್ನೂ ನಾನೇನಾದರೂ ಟೈಮ್ ವೇಸ್ಟ್ ಮಾಡಿದ್ರೆ ತಾಯಿಯವ್ರಿಗೂ ಬ್ರಹ್ಮಚಾರಿಯಾಗಿ ಉಳಿಬೇಕಾಗತ್ತೆ. ನಾನು ಬರ್ತೀನಿ ಆಂಟಿ, ಬರ್ತೀನೋ? ನೋಡಿದ್ಯಾ ವಿಶಾಲ್, 5 ನಿಮಿಷದಲ್ಲೇ ಸಂಸಾರದ ಸೂತ್ರ ಹೇಗೆ ಹಿಡ್ಕೋಬೇಕು ಅಂತ ಹೇಳ್ಕೊಟ್ಟೆ. ಅದಕ್ಕೆ ಹೇಳೋದು ಅನುಭವ ಇರಬೇಕು ಅಂತ. ಒಳ್ಳೇದಕ್ಕೋ ಕೆಟ್ಟದಕ್ಕೋ ಗೊತ್ತಿಲ್ಲ, ಅಮ್ಮ ಗೊತ್ತಿಲ್ಲದೇನೆ ಆನೆ ಪಟಾಕಿ ಹಚ್ಚಿದ್ದಾರೆ. ಅದು ಸಿಡಿಯುತ್ತೋ ಇಲ್ಲ ಟುಸ್ ಅನ್ನುತ್ತೋ ಅಂತ ಕಾದು ನೋಡಬೇಕು. ಅಂಜಲಿ, 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 ನಿಂತ್ಕೋ ಅಂಜಲಿ. ಅಂಜಲಿ, ಪ್ಲೀಸ್ ನಿಂತ್ಕೋ, ಪ್ಲೀಸ್. ದಯವಿಟ್ಟು ಕೋಪ ಮಾಡ್ಕೋಬೇಡ. ಒಂದು ಚಿಕ್ಕ ಮಿಸ್ಟೇಕ್ ಆಗೋಗಿದೆ. ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಹಂಗ ಇವನ್ಗೆ ಕನ್ನಡಿ ಬೇಕಾ? ಒಂದಲ್ಲ 2 ಸಾಕ್ಷಿ ಸಿಕ್ಕಿದೆ. ಅಯ್ಯೋ ಅಂಜಲಿ, ನೋಡಿದ್ದು ಸುಳ್ಳಾಗ್ಬೋದು ಅನ್ನೋ ಮಾತು ನೀನು ಕೇಳಿಲ್ವಾ? ಕಣ್ಣಾರ ನೋಡಿದ್ ಮಾತ್ರ ಅಲ್ಲ, ಕಿವಿಯಾರೆ ಕೂಡ ಕೇಳಿಸ್ಕೊಂಡಿದ್ದಾಗಿದೆ. ಸತ್ಯವಾಗ್ಲೂ ಆ ಹುಡುಗಿ ಯಾರು ಅಂತ ನನಗೆ ಗೊತ್ತಿಲ್ಲ ಅಂಜಲಿ. ಸಾಕ್, ಸುಮ್ನೆ ಇರ್ರಿ. ಸುಳ್ಳು ಹೇಳಕ್ಕೂ ಒಂದ್ ಮಿತಿ ಇದೆ. ಆ ಹುಡುಗಿ ಯಾರು ಅಂತ ನಿಮಗ್ ಗೊತ್ತೇ ಇಲ್ವಾ?
ಇಲ್ಲ ಅಂಜಲಿ, ನನಗೆ ಆ ಹುಡುಗಿ ಪರಿಚಯನೇ ಇಲ್ಲ. ಓ ಹೌದಾ? ಹಾಗಿದ್ರೆ ನನ್ನನ್ನು ರೆಸ್ಟೋರೆಂಟ್ಗೆ ಬರೋದಕ್ಕೆ ಹೇಳಿ ಆ ಫೋಟೋದಲ್ಲಿ ಇದ್ಲಲ್ಲ ಹುಡುಗಿ, ಅವಳನ್ನ ಅಲ್ಲಿ ಕರೆಸ್ಕೊಂಡು ನಾ ಬರೋಕ್ ಮುಂಚೆನೆ ಲಲ್ಲೇ ಹೊಡಿತಿದ್ರಲ್ಲ, ಅದನ್ನ ನೋಡಿಲ್ಲ ಅನ್ಕೋಬೇಡಿ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಅದು 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 ಸುಳ್ಳು. ಪಾಪ ನಿಮ್ ಪಾಡಗ್ ನೀವು ನನ್ಗೋಸ್ಕರ ಕಾಯ್ತಾ ಇದ್ರಿ, ಅವಳೇ ಬಂದು ನಿಮ್ ಜೊತೆ ನಗ್ತಾ ನಗ್ತಾ ಮಾತಾಡಕ್ ಶುರು ಮಾಡಿದ್ಲು ಅಲ್ವಾ? ಎಕ್ಸಾಕ್ಟ್ಲಿ ಅದೇ ನಡೆದಿದ್ದು ಅಂಜಲಿ. ನೀನು ಬರಲಿಲ್ಲ ಅಂತ ನನಗೆ ಎಷ್ಟು ಬೇಜಾರಾಗಿತ್ತು ಗೊತ್ತಾ? ಅಂದ್ರೆ ಅಂದ್ರೆ ನೀನು ಅವತ್ತು ಬಂದಿದ್ಯಾ? ಎಷ್ಟು ಚೆನ್ನಾಗಿ ಕಾಮಿಡಿ ಮಾಡ್ತೀರಪ್ಪ ನೀವು. ಸುಮ್ಮನೆ ಇರ್ರಿ. ಈಗಿನ ಕಾಲದಲ್ಲಿ ಓದು ಬರಹ ಬರ್ದಿರೋ ಹುಡುಗಿರೇ ಎಷ್ಟೋ ಹುಷಾರಾಗಿರ್ತಾರೆ. ಅಂಥದ್ರಲ್ಲಿ ನಾನ್ ನಿಮ್ಮ ಮಾತು ನಂಬ್ತೀನ? ಅವತ್ತೇನೋ ಅಕಸ್ಮಾತಾಗ ಹುಡುಗಿ ಸಿಕ್ಕಿದ್ಲು. ಹಾಗಿದ್ರೆ ನಮ್ ಜೋಡಿ ಫೋಟೋ ಇರೋ ಜಾಗದಲ್ಲಿ ಅವಳ ಫೋಟೋನ ಅವಳೇ ತಂದು ಸೇರ್ಸದ್ಲಾ? ಅಯ್ಯೋ, ಅದು ಹಾಗಲ್ಲ ಅಂಜಲಿ. ನೋಡಿ, ನನ್ ಫೋಟೋ ಇದ್ದಿದ್ದ ಜಾಗಕ್ಕೆ ಬೇರೆ ಹುಡುಗಿ ಫೋಟೋ ಬಂದಿದೆ ಅಂದ್ಮೇಲೆ ಇನ್ ನಿಮ್ ಹೆಂಡತಿ ಅನ್ನೋ ಜಾಗಕ್ಕೂ ಅವಳು ಬಂದೇ ಬರ್ತಾಳೆ. ಹೋಗಿ ಅವಳನ್ನೇ ಮದ್ವೆ ಮಾಡ್ಕೊಂಡು ಮನೇಲಿ ಇಟ್ಕೊಳ್ಳಿ. ನಿಮ್ ಸಭಾಸ ನನಗ್ ಸಾಕು. ನಿಮ್ಗೊಂದು ದೊಡ್ಡ ನಮಸ್ಕಾರ. ಅಯ್ಯೋ ಅಯ್ಯೋ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತಾರಲ್ಲ, ಈಗಾದ ಈ ಸಿಚುವೇಶನ್ ಸೂಟ್ ಆಗೋದಿಲ್ಲ. ಮಾಡಿದ್ದುಣ್ಣೋ ಮಾರಾಯ ಅಥವಾ ಉಪ್ಪು ತಿಂದೋ ನೀರು ಕುಡಿಲೇಬೇಕು, ಇದು ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ. ತಾವೀಗ ಸ್ವಲ್ಪ ಸೈಲೆಂಟ್ ಆಗಿರೋದಕ್ಕಾಗುತ್ತಾ? ಆಗೋದಿಲ್ವೋ? ಆಗೋದೇ ಇಲ್ಲ. ಇಂಥ ಸಂದರ್ಭ ಮತ್ತೆ ಮತ್ತೆ ಸಿಗುತ್ತಾ? ಲೇ, ನಾನೇನಾದ್ರು ಸಣ್ಣ ಎಡವಟ್ ಮಾಡಿದ್ರೆ ಅದನ್ನ ಆಡ್ಕೊಂಡು ನಗ್ತಿರ್ತೀಯ. ಇವಾಗ ನೀನು ಹಳ್ಳಕ್ಕೆ ಬಿದ್ದಿದ್ಯಾ, 2 ಕಲ್ಲು ಹೊಡಿಲೇಬೇಕು. ಲೋ, ತಮಾಷೆ ಮಾಡಿ ಸಾಕು ಕೊಡೋ. ಬ್ರದರ್, ಈಗ ಅಂಜಲಿನ ಸಮಾಧಾನ ಪಡಿಸೋಕೆ ಏನಾದರೂ ಐಡಿಯಾ ಕೊಡೋ ಪ್ಲೀಸ್. ಏನಪ್ಪ ಐಡಿಯಾ ಕೊಡ್ಬೇಕಾ? ನನ್ನ ಐಡಿಯಾ ಯಾವಾಗಲೂ ಎಡವಟ್ಟು ಅಂತ ಇರ್ತೀಯಲ್ಲೋ, ಯಾಕೋ ರಿಸ್ಕ್ ತಗೊಂತೀಯಾ? ಆಯ್ತಪ್ಪ, ನಾನು ಹಾಗೆ ಹೇಳಿದ್ದೆ ತಪ್ಪು, ಕ್ಷಮಿಸ್ಬಿಡು ಬ್ರದರ್. ಲೋ ಪ್ಲೀಸ್, ಈಗಲಾದರೂ ಐಡಿಯಾ ಕೊಡೋ. ಓಕೆ, ನೀನು ಇಷ್ಟೊಂದು ಬೇಡ್ಕೊತಿದ್ಯಾ ಅಂದಮೇಲೆ ನಿನಗೆ ಹೆಲ್ಪ್ ಮಾಡ್ತೀನಿ. ಈಗ ಅಂಜಲಿ ನಿನ್ನ ಮೇಲೆ ಏನಕ್ಕೆ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡು. ಹಾಂ, ಅದೇ ಅವತ್ತು ನಾನು ಸಾಯ್ತೀನಿ ಅಂದರು ಅಂಜಲಿ ರೆಸ್ಟೋರೆಂಟ್ಗೆ ಬಂದಿಲ್ಲ ಅಂತ ಹೇಳಿದ್ನಲ್ಲ. ಆ್ಯಕ್ಚುಲಿ ಅವತ್ತು ಅವಳು ಬಂದಿದ್ಲಂತೆ ಕಣೋ. ಸರಿಯಾಗಿ ರಮ್ಯಾ ಅನ್ನೋ ಹುಡುಗಿ ಬಂದಿದ್ದಾಳೆ. ಅವಳು ಯಾರು? ಅದೇ ಅವತ್ತು ವಿಶಾಲ್ ನಮ್ಮ ಮನೆಗೆ ಬಂದು ಅಂಜಲಿ ಫೋಟೋ ತೋರಿಸು ಅಂದಾಗ ನಾನು ರೆಸ್ಯೂಮೆಯಿಂದ ಕಿತ್ತು ಒಂದು ಫೋಟೋ ತೋರಿಸಿದ್ನಲ್ಲ, ಅದೇ ಹುಡುಗಿ. ಅವಳು ನನ್ನ ಜೊತೆ ನಗ್ತಾ ಮಾತಾಡೋರನ್ನ ಅಂಜಲಿ ನೋಡ್ಬಿಡ್ತಾಳೆ. ಸಾಲದಕ್ಕೆ ಆ ವಿಶಾಲ್ ಗೌರವ್ ಹೆಂಡತಿ ಇವಳೆ ಅಂತ ಅಂಜಲಿಗೆ ಅವಳ ಫೋಟೋ ತೋರಿಸ್ಬಿಟ್ಟಿದ್ದಾನೆ. ಅಲ್ಲಿಗೆ ಅಂಜಲಿ ಕೋಪ ನೆತ್ತಿಗೇರ್ಬಿಟ್ಟಿದೆ. ಸರಿ ಬಿಡ, ನಿನ್ನ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂತ ಅನ್ಕೊಳ್ಳೋ. ಅದು ಹೇಗೋ? ಯಾವುದೇ ಹೆಣ್ಣಿಗಾಗಲಿ ತನ್ನ ಗಂಡನ ಮೇಲೆ ಕೊಲೆ ಮಾಡೋಷ್ಟು ದ್ವೇಷ ಇದ್ರೂ ಬೇರೆ ಹುಡುಗಿ ಜೊತೆ ನಗ್ನಗ್ತಾ ಮಾತಾಡೋದು ನೋಡಿ ಸಹಿಸೋದಿಲ್ಲ. ಅದಕ್ಕೆ ಆ ಹುಡುಗಿನ ಹೇಗಾದ್ರೂ ಮಾಡಿ ಗಂಡನಿಂದ ದೂರ ಮಾಡಬೇಕು ಅಂತ ತನ್ನ ಕೋಪನೆಲ್ಲ ಬಿಟ್ಟು ಗಂಡನಿಗೆ ಹತ್ರ ಆಗ್ತಾಳೆ. ಇದು ಬರೀ ರಿಯಲ್ ಲೈಫಲ್ಲೂ ವರ್ಕೌಟ್ ಆಗೋಂಥ ವಿಷಯ ಕಣೋ ಇದು. ನೀನು ಮಾಡಬೇಕಾಗಿರೋದು ಇಷ್ಟೇ ಕಣೋ, ಹೇಗಾದರೂ ಮಾಡಿ ಆ ರೆಸ್ಟೋರೆಂಟಲ್ಲಿ ಸಿಕ್ಕಿದ್ದು ಹುಡುಗಿನ ಕಂಡಿಡ್ದು ಫ್ರೆಂಡ್ಶಿಪ್ ಮಾಡ್ಕೊ. ಆಮೇಲೆ ಅಂಜಲಿ ಓಡಾಡೋ ದಾರಿಲಿ ಆ ಹುಡುಗಿ ಜೊತೆ ಕ್ಲೋಸ್ ಆಗಿರೋ ಥರ ಮೂವ್ ಮಾಡು. ಆವಾಗ ಅಂಜಲಿ ಕೋಪ ಬರುತ್ತೆ, ಕೋಪದ ಜೊತೆ ಹೊಟ್ಟೆ ಉರಿಯುತ್ತೆ. ಆಗ ಮರ್ತೋಗಿರೋ ಪ್ರೀತಿ ನೆನಪಾಗುತ್ತೆ. ನೀನೇ ಬೇಕು ಅಂತ ನಿನ್ನಿಂದೆ ಓಡ್ ಬಂದು ನಿನ್ನ ಅಪ್ಕೊಂತಾಳೆ. ಅಪ್ಕೋತಾಳೆ ಅಲ್ವೋ? ಅದೇನೋ ರೋಷ ಉಕ್ಕು ಬಿಡುತ್ತೆ ಅಂದ್ಯಲ್ಲ,
ಅದೇ ರೋಷದಲ್ಲಿ ಅವಳೇನಾದ್ರೂ ಬಂದು ನೀನು ನನಗೆ ಬೇಕಾಗಿಲ್ಲ ಅಂತ ಪರ್ಮನೆಂಟಾಗಿ ದೂರ ಹೋಗ್ಬಿಟ್ರೆ ಆಗ ನಾನೇನೋ ಮಾಡಲಿ? ಅದೇನು ಹೇಳ್ತಾರಲ್ಲ, ಇರೋದನ್ನ ಬಿಟ್ಟು ಹಾರೋದನ್ನ ಹಿಡ್ಕೊಳಕ್ಕೆ ಹೋದ್ರು ಅನ್ನೋ ಥರ ನನ್ನ ಗತಿ ಆಗೋಗ್ಬಿಡುತ್ತೆ ಅಷ್ಟೇ. ನಿನ್ನ ಹತ್ರ ಹೋಗಿ ಹೋಗಿ ಐಡಿಯಾ ಕೆಳಗೆ ಬಂದಲ್ಲ, ಹೊಡ್ಕೋಬೇಕು. ನಿನ್ನ ಸವಾಸೆ ಬೇಡಪ್ಪ. ಹಾಂ, ಬರ್ತೀನಿ. ಹೋಗಲು ಹೋಗು. ನಾನು ಒಳ್ಳೆ ಐಡಿಯಾ ಕೊಟ್ಟೆ ಅಂತ ಜಲಸಿ ನಿನಗೆ. ಇದೇ ಜಲಸಿ ಹೆಣ್ಮಕ್ಳನ್ನ ಬುಟ್ಟಿಗೆ ಹಾಕೊಳ್ಳೋ ರಾಮಬಾಣ ಅಂತ ನಿಂಗೆ ಒಂದಲ್ಲ ಒಂದು ದಿವಸ ಗೊತ್ತಾಗುತ್ತಲ್ಲ, ಅವಾಗ ಬಾ, ಮಾತಾಡ್ತೀನಿ. ಹೋಗು ಬ್ರದರ್. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಕಣೋ, ನಾನು ನನ್ನ ಅಂಜಲಿನ ನಿಜವಾದ ಪ್ರೀತಿಯಿಂದ ಒಲಿಸ್ಕೋತೀನಿ ಹೊರತು ಅಡ್ಡದಾರಿ ಹಿಡಿಯೋದಿಲ್ಲ. ಗೊತ್ತಾಯ್ತಾ? ಬರ್ತೀನಿ. ಹೋಗು. ನನ್ನ ಹತ್ರ ಬರೋ ದಾರಿಗೆ ಟ್ಯಾಕ್ಸ್ ಇಲ್ಲ ಅಂತ ಬಂದೇ ಬರ್ತೀಯ. ನೀವು ನೋಡ್ತಾ ಇದ್ದೀರಾ ಸುವರ್ಣ. ಹಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿನಿ. ಏನಕ್ಕ ನೀನು ಅದನ್ನೇ ಯೋಚನೆ ಮಾಡ್ತಾ ಕೂತಿದೀಯಾ? ಫೋಟೋ ಫ್ರೇಮಿಂದ ಫೋಟೋ ತೆಗೆದ ತಕ್ಷಣ ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಫೀಲ್ ಮಾಡ್ತಾ ಕೂತಿದೀಯಾ. ಬಿಟ್ಟಾಕೋ. ಹೇಗೆ ಬಿಟ್ಬಿಡೋಕ್ಕಾಗತ್ತೆ ಕಾವ್ಯ? ನಾನು ನಿನ್ಗೆ ಅವತ್ತು ಹೇಳಿದ್ದೆ, ಒಂದು ಹುಡುಗಿ ಜೊತೆ ರೆಸ್ಟೋರೆಂಟಲ್ಲಿ ನಗ್ತಾ ಕೂತಿದ್ರು ಅಂತ. ಇವತ್ತು ಅದೇ ಹುಡುಗಿ ಫೋಟೋನ ನಾನು ಫೋಟೋ ಫ್ರೇಮಲ್ಲಿ ನೋಡಿದ್ದೀನಿ. ನನಗೆ ಹೇಗಾಗಿರ್ಬೇಕು ಹೇಳು? ಅದು ಇವರೇ ಅವ್ರ ಫ್ರೆಂಡ್ ಕೈಗೆ ಫೋಟೋ ಫ್ರೇಮ್ ಕೊಟ್ಟಿದ್ದಾರಂತೆ. ನನ್ನ ಫೋಟೋನ ತೆಗೆದು ಅವಳ ಫೋಟೋನ ಇಟ್ಕೊಟ್ಟಿದ್ದಾರೆ. ಏನು ನಿನ್ನ ಗಂಡನ ಮೇಲೆ ಅನುಮಾನ ಪಡ್ತಿದೀಯಾ? ಒಂಥರ ಹಾಗೆ ಕಾವ್ಯ. ಅನುಮಾನ ಪಡೋ ಥರ ಮಾಡ್ತಾ ಇರೋದು ಯಾರು ಹೇಳು? ಅವರೇ ತಾನೆ. ಸರಿ, ರೆಸ್ಟೋರೆಂಟಲ್ಲಿ ನಡೆದಿದ್ದು ಅಕಸ್ಮಾತ್ ಅನ್ಕೋಬಹುದು. ಆದರೆ ಆ ಫೋಟೋ ಫ್ರೇಮಲ್ಲಿ ನನ್ನ ಫೋಟೋ ಇರೋ ಜಾಗಕ್ಕೆ ಅವಳ ಫೋಟೋ ಬರೋಕ್ಕೆ ಹೇಗೆ ಸಾಧ್ಯ? ಅಕ್ಕ, ಒಂದು ಮಾತು ಹೇಳ, ನಿನ್ಗೆ ಹೊಟ್ಟೆ ಉರಿಸ್ಬೇಕು ಅಂತಾನೆ ನಿನ್ನ ಗಂಡ ಹೀಗೆಲ್ಲ ಮಾಡ್ತಿರೋದು ಅನ್ಸುತ್ತೆ. ನೀನು ಡಿಸ್ಟರ್ಬ್ ಆಗ್ತಿದ್ಯಾ ಅಂತ ಏನಾದರೂ ಅವ್ರಿಗೆ ಗೊತ್ತಾದರೆ ಅವ್ರ ಪ್ಲ್ಯಾನು ವರ್ಕೌಟ್ ಆಯಿತು ಅಂತ ಈ ಆಟನ ಜಾಸ್ತಿ ಮಾಡ್ಕೊಂಡು ಹೋಗ್ತಾರೆ. ಅಕ್ಕ, ನೀನು ರಿಯಾಕ್ಟ್ ಮಾಡ್ತಾ ಇದ್ರೆ ಅವ್ರು ಗೆಲ್ತಾನೆ ಇರ್ತಾರೆ, ನೀನು ಸೋಲ್ತಾನೆ ಇರ್ತೀಯ. ನನ್ನನ್ನು ಕೇಳಿದ್ರೆ ಏಟಿ ಗೆದ್ರೇಟು ಮುಯಿಗೆ ಮುಯಿ ಅಂತಾರಲ್ಲ, ಆ ಪಾಲಿಸಿನೇ ಸರಿ. ಅಹಂಕಾರಕ್ಕೆ ಉದಾಸೀನನೇ ಮದ್ದು ಅಂತಾರಲ್ಲ, ಹಾಗೆ ಕಂಡ್ರು ಕಾಣ್ದಂಗೆ ಇದ್ಬಿಡು ನೀನು. ಅಕ್ಕ, ನೀನೇ ಹೋಗಿ ಕಾಲಿಟ್ಕೋಬೇಕು ಅನ್ನೋ ಪ್ಲ್ಯಾನ್ ಮಾಡಿದ್ದಾರೆ ಅಷ್ಟೇ. ನಾನೇನಾದರೂ ನಿನ್ನ ಜಾಗದಲ್ಲಿ ಇದ್ದಿದ್ರೆ ಒಬ್ಬ ಬಾಯ್ ಫ್ರೆಂಡ್ನ ಫಿಕ್ಸ್ ಮಾಡಿಕೊಂಡು ಅವನ ಜೊತೆನೆ ನನ್ನ ಗಂಡನ ಮುಂದೆ ಬೈಕಲ್ಲೆಲ್ಲ ಸುತ್ತಾಡಿ ಅವನಿಗೆ ಹೊಟ್ಟೆ ಉರಿಸಿ, ಆ ಹೊಟ್ಟೆ ಊರಿಗೆ ಅವನು ತಲೆ ಕೂದಲು ಕಿತ್ಕೊಂಡು ಮೈ ಪರ್ಚ್ಕೊಂಡು ಬಟ್ಟೆ ಎಲ್ಲ ಹರ್ಕೋಬೇಕು, ಹಾಗೆ ಮಾಡ್ತಿದ್ದೆ. ಅಕ್ಕ, ನಾ ಹೇಳೋದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಹೋಗ್ ಕಾವ್ಯ. ನೀನು ಹೇಳ್ತಾ ಇರೋದು ಕೇಳೋದಕ್ಕೆ ಹೇಳೋದಕ್ಕೆ ಮಾತ್ರ ಚೆನ್ನಾಗಿರುತ್ತೆ. ಅಕ್ಕ, ನಾವು ಅಯ್ಯೋ ಅಂತ ಸುಮ್ಮನೆ ಕೂತ್ಕೊಂಡ್ರೆ ನಮ್ಮ ಸಂತೋಷನೇ ಹಾಳಾಗೋದು. ಅವ್ರಿಗೆ ಅದೇ ಬೇಕಾಗಿರೋದಕ್ಕೆ ಹೀಗೆಲ್ಲ ಮಾಡ್ತಾ ಇರೋದು. ಈಗೇನು ಫೋಟೋ ಫ್ರೇಮಲ್ಲಿ ನಿನ್ನ ಫೋಟೋ ಇಲ್ಲ ಅಂತ ಅಷ್ಟೇ ತಾನೆ? ನಾಳೆನೇ ಹೋಗಿ ಅವ್ರ ಮುಖದ ಮೇಲೆ ಒಂದು ಫೋಟೋ ಬಿಸಾಕೋ, ಅವಾಗ ನೋಡು ಅವ್ರ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಕಾವ್ಯ, ಆಮ ಬಂದೆ. ನನ್ನ ಆತಂಕ ನಿನ್ಗೆ ಅರ್ಥ ಆಗ್ತಿಲ್ಲ ಕಾವ್ಯ.
ಇವತ್ತು ನನ್ನ ಫೋಟೋ ಫ್ರೇಮಿಂದಾನೆ ತೆಗ್ದಿದ್ದಾರೆ. ನಾಳೆ ನನ್ನನ್ನು ಅವ್ರ ಮನಸ್ಸಿಂದಾನೆ ತೆಗ್ದ್ಬಿಟ್ರೆ ಅನ್ನೋ ಆತಂಕ ನನ್ನನ್ನು ಕಾಡ್ತಿದೆ. ಈ ಸಿಹಿ ಮನಸ್ಸುಗಳ ಕನಸಿನ ಕಂಗಳಲ್ಲಿ ಬೆರೆಸುವ ಕುಂಚವೇ ಪ್ರಿಯದರ್ಶಿ.